ಅಧಿಕಾರಿಗಳ ಕಿರುಕುಳದ ವಿರುದ್ಧ ಸಮರ ಸಾರಿರೋ ಲಾರಿ ಮಾಲೀಕರು ನಾವು ಲಾರಿಗಳನ್ನ ಬೀದಿಗಿಳಿಸಲ್ಲ ಅಂತ ಹಠ ಹಿಡಿದಿದ್ದಾರೆ. ಲಾರಿಗಳು ಗೋಡೌನ್ನಲ್ಲೇ ಲಂಗರು ಹಾಕಿವೆ. ಅನಿರ್ದಿಷ್ಟಾವಧಿ ಮುಷ್ಕರ ಮಧ್ಯರಾತ್ರಿಯಿಂದಲೇ ಆರಂಭವಾಗಿದೆ. ಈ ಲಾರಿ ಸ್ಟ್ರೈಕ್ ತರಕಾರಿ ಸೇರಿ ಅಗತ್ಯ ಸೇವೆಗಳ ಪೂರೈಕೆಯಲ್ಲಿ ವ್ಯತ್ಯಯ ಸೃಷ್ಟಿಸಲಿದೆ. ಇವತ್ತು ಮಧ್ಯರಾತ್ರಿಯಿಂದ 12 ಗಂಟೆ ಮೇಲೆ ಅನಿರ್ದಿಷ್ಟಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಲಾರಿ ಮಾಲೀಕರು ಎಲ್ಲ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ. ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ, ಟೋಲ್ ಶುಲ್ಕ ಹೆಚ್ಚಳ, ಆರ್ಟಿಒ ಅಧಿಕಾರಿಗಳ ಕಿರುಕುಳ, ಹೀಗೆ ಸಾಲು ಸಾಲು ಪಟ್ಟಿ ಹಿಡ್ಕೊಂಡಿರೋ ಲಾರಿ ಮಾಲೀಕರು ಇವತ್ತು ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಶುರುವಾಗಿದೆ. ಮಧ್ಯರಾತ್ರಿಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ ಶುರು. ರಾಜಧಾನಿ ಬೆಂಗಳೂರಿನಲ್ಲಿ ಲಾರಿ ಸಂಚಾರ ಬಂದ್. ಮಧ್ಯರಾತ್ರಿಯಿಂದಲೇ ಲಾರಿ ಮಾಲೀಕರ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗಿದ್ದು ಲಾರಿ ಸಂಚಾರವನ್ನ ನಿಲ್ಲಿಸಿದ್ರು. ಯಶವಂತಪುರ ಟ್ರಕ್ ಟರ್ಮಿನಲ್ನಲ್ಲಿ ಲಾರಿಗಳು ಸಾಲುಗಟ್ಟಿ ನಿಂತಿದ್ವು. ಸರಕು ಸಾಗಾಣಿಕೆ ಲಾರಿಗಳ ಸಂಚಾರ ಸ್ತಬ್ಧವಾಗಿತ್ತು. ಟ್ರಕ್ ಟರ್ಮಿನಲ್ನಲ್ಲಿ ಹೀಗೆ ಸರಕುಗಳ ಸಾಗಾಣಿಕೆಗೆ ಬಳಕೆಯಾಗ್ತಿದ್ದ ಲಾರಿಗಳ ಕ್ಯೂ ನೋಡಿ ಜನ ಕಂಗಾಲಾಗಿದ್ರು. ಡೀಸೆಲ್ ದರ ಕಡಿಮೆ ಮಾಡಬೇಕು, ರಾಜ್ಯ ಹೆದ್ದಾರಿ ಟೋಲ್ ಪ್ಲಾಜಾ ರದ್ದುಗೊಳಿಸಬೇಕು, ಆರ್ಟಿಒ ಗಡಿ ಚೆಕ್ ಪೋಸ್ಟ್ ರದ್ದುಗೊಳಿಸಬೇಕು, ಎಫ್ಸಿ ಶುಲ್ಕವನ್ನ ಸರ್ಕಾರ ಕಡಿಮೆ ಮಾಡಬೇಕು ಮತ್ತು ಸಾರಿಗೆ ವಾಹನಗಳಿಗೆ ನಗರ ಪ್ರದೇಶ ಮುಕ್ತ ಆಗಬೇಕು ಅನ್ನೋದು ಲಾರಿ ಮಾಲೀಕರ ಒತ್ತಾಯ. ಆದ್ರೆ ರಾತ್ರಿಯಿಂದಲೇ ಆರಂಭವಾದ ಈ ಹೋರಾಟ ಗೊಂದಲದ ಗೂಡಾಗಿದೆ. ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಮತ್ತು ಏಜೆಂಟ್ ಅಸೋಸಿಯೇಷನ್ ಲಾರಿ ಬಂದ್ ಮಾಡ್ತಿವೆ. ಮತ್ತೊಂದು ಕಡೆ ಫೆಡರೇಷನ್ ಆಫ್ ಲಾರಿ ಓನರ್ಸ್ ಅಸೋಸಿಯೇಷನ್ ಯಾವುದೇ ಕಾರಣಕ್ಕೂ ನಾವು ಬಂದ್ ಮಾಡಲ್ಲ ಅಂತಿದೆ. ಬಂದ್ ಮಾಡ್ತೀವಿ ಅನ್ನೋರು ಹೇಳ್ತಿರೋದೇನು ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿಕಲ್ಲು, ಮರಳು ಲಾರಿಗಳು ರಸ್ತೆಗೆ ಇಳಿತಿಲ್ಲ. ಗೂಡ್ಸ್ ವೆಹಿಕಲ್ಸ್ ಮತ್ತು 5 ಲಕ್ಷ ಲಾರಿಗಳ ಸಂಚಾರವು ಬಂದ್ ಆಗಿದೆ. ಅಕ್ಕಿ ಲೋಡ್ ವೆಹಿಕಲ್, ಗೂಡ್ಸ್, ಪೆಟ್ರೋಲ್, ಡೀಸೆಲ್ ಟ್ಯಾಂಕರ್ಗಳು ಬಂದ್ ಆಗಿವೆ. ಇನ್ನು ಹಾಲು, ಔಷಧ, ತರಕಾರಿ, ಹಣ್ಣು ಪೂರೈಕೆ, ಮೆಡಿಕಲ್ ಶಾಪ್, ಆಸ್ಪತ್ರೆ, ಆಂಬ್ಯುಲೆನ್ಸ್, ಫೈರ್ ಸರ್ವಿಸ್ಗೆ ನಾವು ತೊಂದರೆ ಮಾಡಲ್ಲ ಎಂದಿದ್ದಾರೆ. ಇಲ್ಲಿರೋ ಲಾರಿ ಮಾಲೀಕರು, ಟ್ರ್ಯಾಕ್ಟರ್ ಮಾಲೀಕರು, ಫಾರ್ಮರ್ಸು ಪಾಪ ಎಲ್ಲರೂ ಪರದಾಡೋ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. 5 ರೂಪಾಯಿ ಡೀಸೆಲ್ ಅಂದರೆ ಭಾಳ ದೊಡ್ಡ ನೋವಾಗುತ್ತದು. ಏದೋ 1 ರೂಪಾಯಿ 2 ರೂಪಾಯಿ ಅಂದ್ರೆ ನಾವು ಒಪ್ಕೊಳ್ತಾ ಇದೀವಿ. ಒಂದೇ ಸಲ 3 ರೂಪಾಯಿ ಹೇಳಿದ್ರು ಸರಿ ಏನೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಇದ್ವಿ. ಏಕಾಏಕಿ 2 ರೂಪಾಯಿ ಮಾಡಿದ್ದು ಭಾಳ ದೊಡ್ಡ ನೋವು ತೊಗೊಂಡ್ಬಿಟ್ಟಿದೆ ನಮಗೆ. ಅದರಿಂದ ಕೂಡಲೇ ಅದನ್ನು ರಿಡ್ಯೂಸ್ ಮಾಡಬೇಕು. ಏರ್ಪೋರ್ಟ್ ಟ್ಯಾಕ್ಸಿ ವರ್ತಕರು ನೈತಿಕ ಬೆಂಬಲ ಮಾತ್ರ ಕೊಟ್ಟಿದ್ದಾರೆ. ಹೀಗಾಗಿ ಅಕ್ಕಿ ಲೋಡ್ ಪೂರೈಕೆಯಲ್ಲೂ ವ್ಯತ್ಯಯ ಸಾಧ್ಯತೆ ಇಲ್ಲ. ಆದ್ರೆ ಗ್ಯಾಸ್ ಸರ್ವಿಸ್, ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಲಾರಿಗಳ ಓಡಾಟ ಮಧ್ಯರಾತ್ರಿಯಿಂದಲೇ ನಿಂತಿದೆ. ಸಹಜವಾಗಿ ಬೆಂಗಳೂರಿನಂತಹ ದೊಡ್ಡ ಸಿಟಿಯಲ್ಲಿ ಸಮಸ್ಯೆಯಾಗೋದು ನಿಶ್ಚಿತ. ಇದು ಜನಸಾಮಾನ್ಯನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.